ರಥವೇರಿದ ಭಾಸ್ಕರ, ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ. ಆನಂದದಿ ಚೆಲ್ಲಿದ ಆರತಿ ಕೆನ್ನೀರ, ಭೂದೇವಿಯು ಧರಿಸಿಗಳು ಬಂಗಾರದ ಐಸಿರಿ. ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ. ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ, ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ. ಹರಿಹರ ಬ್ರಹ್ಮಾದಿಗಳು ನಿಂತಿಹರು ನುತಿಸಿ, ಸುರಮುನಿಗಣ ಕಾದಿಹುದು ನಿನ್ನ ನಾಮ ಜಪಿಸಿ. ಹರಿಹರ ಬ್ರಹ್ಮಾದಿಗಳು ನಿಂತಿಹರು ನುತಿಸಿ, ಸುರಮುನಿಗಣ ಕಾದಿಹುದು ನಿನ್ನ ನಾಮ ಜಪಿಸಿ. ಮಹಿಷನನ್ನು ಕೊಂದ ತಾಯೆ ಮಾಹೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ. ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ, ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ. ಬೆಳ್ಳಕ್ಕಿಯು ಹಾರುತ್ತಿದೆ ಬಾನಿನಲ್ಲಿ ಮೆರೆಯುತ್ತ, ಭುವನೇಶ್ವರಿ ನಿನಗೆ ತಾವು ಸುಪ್ರಭಾತ ಹಾಡುತ್ತ. ಬೆಳ್ಳಕ್ಕಿಯು ಹಾರುತ್ತಿದೆ ಬಾನಿನಲ್ಲಿ ಮೆರೆಯುತ್ತ, ಭುವನೇಶ್ವರಿ ನಿನಗೆ ತಾವು ಸುಪ್ರಭಾತ ಹಾಡುತ್ತ. ಹೂವರಳಿ ನಿಂತಿದೆ ಪಾದ ಸೇವೆ ಬಯಸುತ್ತ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ. ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ, ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ. ಪಶ್ಚಿಮದ ಕಡಲ ಮೇಲೆ ಹಾಯ್ದು ಬಂದ ಗಾಳಿಯು, ಎಳ್ಳು ತಂಪು ಚೆಲ್ಲಿಹುದು ನಿನ್ನ ನಾಮ ಹಾಡುತ್ತ. ಪಶ್ಚಿಮದ ಕಡಲ ಮೇಲೆ ಹಾಯ್ದು ಬಂದ ಗಾಳಿಯು, ಎಳ್ಳು ತಂಪು ಚೆಲ್ಲಿಹುದು ನಿನ್ನ ನಾಮ ಹಾಡುತ್ತ. ಭಕ್ತ ಕೋಟಿ ನಿಂತಿಹುದು ದರ್ಶನಕ್ಕೆ ಕಾಯುತ್ತ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ. ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ, ಅದೋ ನೋಡು ಅಂಬರದೆ ರಥವೇರಿದ ಭಾಸ್ಕರ. ಆನಂದದಿ ಚೆಲ್ಲಿದ ಆರತಿ ಕೆನ್ನೀರ, ಭೂದೇವಿಯು ಧರಿಸಿಗಳು ಬಂಗಾರದ ಐಸಿರಿ. ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ, ಎದ್ದೇಳು ತಾಯಿಯೇ ದುರ್ಗಾ ಪರಮೇಶ್ವರಿ.
तोषिणि दुःख निवारिणि सिन्धुसुते जय जय हे महिषासुरमर्दिनि रम्यकपर्दिनि शैलसुते जगदम्ब कदम्ब वनप्रिय वासविलास निवासरते शिखरि शिरोमणि तुङ्ग हिमालय शृङ्ग निजालय मध्यगते मधु मधुरे मधुकैतव भञ्जनि कैटभ भञ्जनि रासरते जय जय हे महिषासुरमर्दिनि रम्यकपर्दिनि शैलसुते कृतिमात्र निराकृत धूम्र विलोचन धूम्रसिके समर विशोणित बीज समुद्भव बीजलताधिक बीजलते शिव शिव शुम्भ निशुम्भ महावदर्पित भूत पिशाचपदे जय जय हे महिषासुरमर्दिनि रम्यकपर्दिनि शैलसुते
ನಾಟಕದ ರಚನಾಕರ್ತರಾದ ಕವಿಗಳು ಆದನಗೌಡ ಟಿ ಪಾಟೀಲ್ ಇವರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಎಲ್ಲರ ವತಿಯಿಂದ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಈ ನಾಟಕದ ನಿರ್ದೇಶಕರಾದ ಚಿದಾನಂದ್ ಗವಾಯಿಗಳು ಕೂಡ ಈ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಅವ್ರು ಬಂದು ಆಸನದಲ್ಲಿ ಆಸೀನರಾಗಬೇಕು. ಹಾಗೆ ಈ ರಂಗಮಂದಿರ ಹಾಕಲು ಅನುವು ಮಾಡಿಕೊಟ್ಟ ಶ್ರೀ ಪಿ ಜಯರಾಮ್ ರೆಡ್ಡಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಹನುಮಂತ ರೆಡ್ಡಿ ಅಣ್ಣನವರು ಕೂಡ ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೇಳ್ಕೊಳ್ತಾ ಇದ್ದೀವಿ. ಇವರು ಬಂದು ಈ ಒಂದು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸಿಕೊಡ್ತಾ ಇದ್ದಾರೆ. ನಾಟಕದ ನಿರ್ದೇಶಕರಾದ ಶ್ರೀ ಚಿದಾನಂದ ಗವಾಯಿಗಳು ಕೂಡ ಸಂಘದ ಕಾರ್ಯಕರ್ತರಿಂದ ಸನ್ಮಾನ. ಹಾಗೆ ಪಿ ಜಯರಾಮ್ ರೆಡ್ಡಿ ಅಣ್ಣನವರಿಗೆ ಕೂಡ ಸಂಘದ ಕಾರ್ಯಕರ್ತರಿಂದ ಸನ್ಮಾನ ಕಾರ್ಯಕ್ರಮ. ಹಾಗೆ ಸಂಘದ ವತಿಯಿಂದ ಕಿರು ಕಾಣಿಕೆಯನ್ನು ನೀಡಲಾಗ್ತಾ ಇದೆ ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಕ್ರಮ ಹಾಗೂ ಎಲ್ಲ ಗಣ್ಯರು ಇದಕ್ಕೆ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಹಾಗೆ ಕವಿಗಳು ಒಂದು 4 ಹಿತವಚನಗಳನ್ನು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ಚಿದಾನಂದ ಆತ್ಮೀಯ ಚಿದಾನಂದ ಗವಾಯಿಗಳೇ ಹಾಗೂ ಚಿಕ್ಕಬಳ್ಳಾರಿ ಗ್ರಾಮದ ನಿವಾಸಿಗಳೇ, ಆ್ಯಕ್ಚುಲಿ ಚಿಕ್ಕಬಳ್ಳಾರಿ ಭಾಳ ಕಾಲದಿಂದ ನನಗೆ ಕೂಗಿತ್ತು ಬಾಬಾ ಅಂತ 3 ವರ್ಷದಿಂದ. ಇವತ್ತು ದೇವರು ಇಲ್ಲಿಗೆ ಬರಲಿಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾನೆ. ಆಮೇಲೆ ನಮ್ಮ ನಾಟಕದಲ್ಲಿ ಶ್ರೀಧರ್ ಅವರು 3 ವರ್ಷದಿಂದ ಬನ್ನಿ 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 ಅಂತ ಕೇಳಿದ್ರೆ ಆ್ಯಕ್ಚುಲಿ ನನಗಾದ್ರೂ ಇಷ್ಟು ನಾಟಕ ಈ ಭಾಗದಲ್ಲಿ ಬೆಳೆದ್ರೆ ಅಂತ ನನಗೆ ಗೊತ್ತಿರಲಿಲ್ಲ. ಎಲ್ಲೋ ನಾನು ಆಡಿದೆ, ಇಲ್ಲಿ ಬೆಳೀತು, ಎಲ್ಲೋ ಸೆಲೆ ಹೊಡಿತು, ಇಲ್ಲಿ ನದಿಯಾಗಿ ಹರಿತು ಅಮ್ಮಂಗಿದೆ. ಭಾಳ ಖುಷಿ ಆಯಿತು. ಆಮೇಲೆ ಈ ಊರಿಗೆ ಬಂದರೆ ಹಿಂಗೇ ನನ್ನೂರ ಹಟ್ಟಿ ಪಕ್ಕದಲ್ಲಿದೆ ಕವಿತಾಳ ಗ್ರಾಮ ಅಂತ, ಅಲ್ಲೇ ಪಕ್ಕದ ಗಣಿಗೆ ಅಂತ ಒಂದು ಹಳ್ಳಿ. ಅಲ್ಲಿ ನಾವು ಅಲ್ಲೇ ಚಿನ್ನ ಸಿಗ್ತದೆ, ಬಟ್ ಇಲ್ಲಿನೂ ಚಿನ್ನ ಸಿಗ್ತದೆ ಅಂತ ಇಲ್ಲಿ ಬಂದ್ಮೇಲೆ ಗೊತ್ತಾಯ್ತು. ಜನರು ಚಿನ್ನ ಅಂತ ಹಾಕಿದ್ದಾರೆ. ಭಾಳ ಸಂತೋಷ. ಇಲ್ಲಿ ಇಷ್ಟು ಸಾರಿ ನಾಟಕ ಆಡಿದ್ರು ಇಷ್ಟೆಲ್ಲ ಜನರು ಬಂದು ಕೂತ್ಕೊಂಡು ನೋಡಿ ಆನಂದಿಸ್ತಾ ಇದ್ರಲ್ಲ, ಇದಕ್ಕೆ ನಾನು ಏನು ಅನ್ಬೇಕೋ ಗೊತ್ತಲ್ಲ, ಮೌನ ಆಗಿಬಿಟ್ಟಿದೆ ನಿಜವಾಗಿ. ನನಗಾದರೂ ಇಷ್ಟು ಬಾರಿ ನೋಡಿದ ಮೇಲೆ ಅದ್ರ ಬಗ್ಗೆ ನಾನು ಮಾತಾಡೋದು ಏನು ಉಳಿದಿಲ್ಲ ಅಂತ ಅನಿಸ್ತದೆ. ಯಾಕಂದ್ರೆ ಪ್ರತಿ ಊರಲ್ಲಿ ಆಡಿದಂಥ ಹಿರಿಯರು ಕಿರಿಯರು ಎಲ್ಲರೂ 4 ಸಲ ಪಾತ್ರವನ್ನು ಮಾಡಿದ್ದಾರೆ. ನೀವು ನೋಡಿದ್ದೀರಾ. ಇಷ್ಟೆಲ್ಲ ಮಾಡಿದ ಮೇಲೆ ಅದ್ರ ಬಗ್ಗೆ ಮಾತಾಡೋದಕ್ಕಿಂತ ನಾನು ಇನ್ನೊಂದಿಷ್ಟು ಜನರು ನಡೆದಿದ್ದಾರೆ. ಈ ಒಂದು ಸಾರ್ಥಕತೆಯನ್ನು ಬೇರೆ ಥರ ಉಪಯೋಗ ಮಾಡ್ಕೋಬೇಕು, ನಿಮಗೂ ಒಂದು ಒಳ್ಳೇದಾಗಲಿ ಅಂತ ಏನೋ ಹೇಳ್ಬೇಕಂತ ಒಂದು 4 ಮಾತುಗಳಿದ್ದಾವೆ. ಅದನ್ನ ಆಡಬೇಕಂತ ಅಂದ್ಕೊಂಡಿದ್ದೀನಿ. ನಾನು ಈ ನಾಟಕ ಬರೆದದ್ದು 1975-76ರಿಂದ 79ರ ಅವಧಿಯಲ್ಲಿ. ಅಂದರೆ ನಾನು ಧಾರವಾಡಕ್ಕೆ ಓದೋ ಕಾಲಕ್ಕೆ ಅವಾಗ ಡಿಗ್ರಿ ಧಾರವಾಡಲ್ಲೇ ಓದ್ತಾ ಇದ್ವಿ. ಹೋಗಿ ಬಂದು ಬೇಸಿಕ್ ಸೂಟಿಯಲ್ಲಿ ಬರ್ತಾ ಇದ್ವಿ. ಒಂದು ತಿಂಗಳ ಬರೆಯೋದು ಮತ್ತೆ ಹೋಗೋದು ಬರೆಯೋದು ಇದೇ ಥರ ಇತ್ತು. 1984ರಲ್ಲಿ ನಾಟಕ ನಾವೇ ಆಡಿದ್ದೀವಿ. 40 ವರ್ಷ ಆಯ್ತು ಇವತ್ತಿಗೆ. ಅದಾದ ಮೇಲೆ ನನಗೇನಾಯಿತು, ಮುಂದೆ ನಾನು ಈ ನಾಟಕ ಬರೆದ ಮೇಲೆ ಈ ಬರೆಯೋ ಹುಚ್ಚು ಸ್ವಲ್ಪ ಸ್ಟಾರ್ಟ್ ಆಯಿತು ಮೊದಲಿಂದ. ಯಾಕಂದರೆ ನನ್ನ ಗುರುಗಳಾದ ರಾಯಚೂರಿನಲ್ಲಿ ಒಬ್ಬರು ರಾಮಲಿಂಗಪ್ಪ ಅಂತ ಮಾಸ್ಟರ್ ಇದ್ದರು. ಆಮೇಲೆ ಕವಿತಾಳದಲ್ಲಿ ನೀಲ್ದಾಸ್ ಅಂತ ಮಾಸ್ಟರ್ ಇದ್ದರು. ಅವರು ಕತೆ ಕಾದ ನಾನು 4ನೇದರಿಂದ 7ನೇದರ ಓದೋವರೆಗೂ ಚಂದ ಮಾಮ ಇವು ಕತೆಗಳೆಲ್ಲ ಕೊಡ್ತಾ ಇದ್ರು. ಅವಾಗ ಕತೆ ಓದೋ ಹವ್ಯಾಸ ಸ್ಟಾರ್ಟ್ ಆಯಿತು. 7, 8ನೇದು ಬರೋ ಕಾಲಕ್ಕೆ ಹೈಸ್ಕೂಲಲ್ಲಿ ನಮ್ಮ ಮಾಸ್ಟರ್ ಇರ್ತಕ್ಕಂಥ ಸಾಹಿತ್ಯದ್ದು
ಅವರು ಅತ್ಯದ್ಭುತವಾಗಿ ಹೇಳ್ತಿದ್ದಾರೆ ದೀನದಾಸ್ ಅಂತೇಳಿ. ಅವ್ರ ಕೈಯೇ ಬೆಳೆದ್ವಿ. ಅವರೆಲ್ಲ ಓದಿದ ಮೇಲೆ ಏನಾಗ್ಬಿಡ್ತು, ನನಗೆ ಒಂದು ಓದೋ ಹುಚ್ಚು ಒಂದು ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಯಾಕೆ ಹಾಗೆ ಓದ್ಕಂತ ನಿಮಗೆ ಪತ್ತೆದಾರಿ ಕಾದಂಬರಿಗಳು ನಾವೇ ಓದ ಮೇಲೆ PUC ಬಂದ ಮೇಲೆ ಆಲ್ಮೋಸ್ಟ್ ರನ್ನ, ಕವಿ ಕಾಳಿದಾಸ, ಆಮೇಲೆ ಬಾಣ, ಇವರು ಎಲ್ಲ ಒಳ್ಳೊಳ್ಳೆ ರಕ್ತರಾತ್ರಿ, ಕಂದಗಲ ಮಂತ್ರ, ರಕ್ತರಾತ್ರಿ, ಕುವೆಂಪು ರಾಮಾಯಣ ದರ್ಶನ, ಇಂಥವನ್ನೆಲ್ಲ ಓದ್ಲಿಕ್ಕೆ ಆರಂಭ ಮಾಡಿದ ಹೊತ್ನಾಗ ನಾನು ಕಾಲೇಜಿಗೆ ಹಚ್ಚಿದ್ರೆ ಕಾಲೇಜ್ ಪಠ್ಯ ಪುಸ್ತಕ ಓದಿದ್ದೇ ಕಡಿಮೆ, ಅಲ್ಲಿ ಕಡಿಮೆ ಮಾರ್ಕ್ಸ್ಗಳವರಿಗೆ. ಆದರೆ ಕಥೆ ಕಾದಂಬರಿ ಓದೋದಿಲ್ಲ. ಇಲ್ಲಿ ಅಲ್ಲಿ ಸಾಧಾರಣ, ಇಲ್ಲಿ ಅಸಾಧಾರಣ ಎಂಬ ಒಂದು ಓದೋ ಹವ್ಯಾಸ ನನಗೆ ಬೆಳೀತು. ಹವ್ಯಾಸ ಅಂದ್ರೆ ಹಾಗೇನೆ, ಅದು ಮನುಷ್ಯನ ಜೀವನದಾಗ ಎಂತ ತಿರುವು ಕೊಡ್ತದೋ ಗೊತ್ತಿಲ್ಲ, ಏನೇನೋ ಇದ್ದವನು ಏನೇನೋ ಮಾಡಿಬಿಡ್ತದೆ. ಹಾಗೇನೆ ನನಗೂ ನಾನು ನಿಜವಲ್ಲ, ನಾನು ಅದು ಓದಲಿಲ್ಲ ಅಂದರೆ ನನ್ನ ಜೀವನದ ದೊಡ್ಡ ಭಾಳ ದೊಡ್ಡದು ಕಳ್ಕೊಂತ ಇದ್ದೆ. ಏನು ಅದನ್ನು ಹಾಗೇನೆ ಓದ್ಕೊಂಡು ಮುಂದೆ ಬಂದ ನಾಲ್ಕೆ KS ಪರೀಕ್ಷೆ ಕಟ್ಟಿದೆ. 4 ಸಲ KS ಪಾಸ್ ಆಗಿದ್ದೀನಿ. MA LLB ಮುಗಿಸ್ಕೊಂಡಿದ್ದೀನಿ. ನಾನು ಆ ವಕೀಲು ವೃತ್ತಿಗೆ ಹೋಗ್ಲಿಲ್ಲ, ನಾನು ಸ್ವಭಾವಕ್ಕೆ ವಿರುದ್ಧ ಅಂತ ಯಾಕೋ ಹೋಗ್ಲಿಕ್ಕೆ ಮನಸ್ಸು ಹೋಗ್ಲಿಲ್ಲ. ಆಮೇಲೆ KS ಪಾಸ್ ಆದೆ, IAS ಒಂದ್ಸಲ ಪ್ರಿಲಿಮ್ಸು ಪಾಸ್ ಆದೆ. ಆದ್ರೂ ನೌಕರಿ ಮಾಡೋಕ್ಕಲ್ಲ, ಯಾಕಂದ್ರೆ ರತ್ನಾಕರ್ ಬರೆದಂಥ ಒಂದು ಹುಚ್ಚಿತ್ತಲ್ಲ, ಅದು ನನ್ನ ಪತ್ರಿಕೋದ್ಯಮಕ್ಕೆ ತಳಿತು. ಇಡೀ ಉತ್ತರ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ಬಾರಿಗೆ ಬೆಂಗಳೂರಿಗೆ ಹೋಗಿ ಪತ್ರಿಕೋದ್ಯಮಕ್ಕೆ ಸ್ಟಾರ್ಟ್ ಮಾಡಿದವನು ನಾನು ನಿಮ್ಮ ಮುಂದೆ ನಿಂತಿದ್ದೀನಿ ಇವತ್ತು. ದಿಕ್ಸೂಚಿ ಅಂತ ಮೋಸ್ಟ್ಲಿ ಎಷ್ಟು ಜನಕ್ಕೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. 85,000 ಕಾಪಿ ಕರ್ನಾಟಕದಲ್ಲಿ ಹೋಗ್ತಾ ಇದ್ದು. ಇಡೀ ಉತ್ತರ ಲಂಕೇಶ್ ಒಬ್ಬರೇ ಸಾಮಾನ್ಯ ಮತ್ತೆಂದೊಂದು ಹೋಗಿ ಪತ್ರಿಕೆ ಮಾಡಿದವರು. ನೆಕ್ಸ್ಟ್ ನಾನು ಆ ಸ್ಥಾನನ್ನ ನನಗೆ ಹೈದರಾಬಾದ್ ಕರ್ನಾಟಕ ಅಲ್ಲಿ ಕಳಿಸ್ತು. ಆದ್ರೆ ಅದನ್ನು ಓದೋತ್ನಾಗ ಯಾವುದೋ ಊರಿಂದ ಬಂದರೆ ಏನು ಪತ್ರಿಕೆ ಮಾಡ್ತಾರೆ ಇವರೆಲ್ಲ, ನಾವೆಲ್ಲ ಮಾಡ್ತಾ ಇದೀವಿ ಅಂತ ದೊಡ್ಡ ವ್ಯಕ್ತಿಗಳು ಹೇಳ್ತಿದ್ರು. ಅವರೆಲ್ಲರಿಗೂ ಉತ್ತರ ಕೊಡಂಗ, ದಿಟ್ಟದ ಉತ್ತರ ಕೊಟ್ಟಂಗೆ 85,000 ಕಾಪಿ ಸೇಲ್ ಮಾಡಿದ್ದೇವೆ ದಿಕ್ಸೂಚಕ. ಅದು ನಿಮ್ಮೆಲ್ಲರ ಅನುಗ್ರಹದಿಂದ ಈ ತಾಯಿ ಈ ನೆಲದ ರೊಚ್ಚಿರದೆ ಹೆಂಗೆ ಕೊಡ್ಲಿ ಕೈಯಾಗ ಕೊಟ್ರೆ ಕಡ್ಗಾಗಿ ಪರಿವರ್ತನೆ ಆಗ್ತದೆ. ಆದ್ರೆ ಕೊಡ್ಲಿ ಇಡ್ಲಿಕ್ಕೆ ನೀವು ಮನಸ್ಸು ಮಾಡಬೇಕು. ಏನಪ್ಪ ಅಂದ್ರೆ ನಾವು ಏನಾದ್ರು ಸಾಧಿಸ್ಬೇಕು ಅಂತ ನೀವು ಮನಸ್ಸು ಮಾಡಿದ್ರೆ ಮಾತ್ರ ಸಾಧನೆ ಸಾಧ್ಯತೆ ಇದೆ. ಯಾಕಂದ್ರೆ ಇಷ್ಟು ಊರಾಗ ನೀವೆಲ್ಲ ಜನರನ್ನ ನೆಡ್ತಿದ್ದೀರಿ. ಈಗ ನಾನು ಈ ಮಾತು ಹೇಳಿಕ್ಕೆ ತುಂಬಾ ಇಷ್ಟಪಡ್ತೇನೆ. ಸಾಧನೆ ಅಂದ್ರೆ ಏನು, ಒಮ್ಮೆಲೆ ನಾವು ಸೂರ್ಯದಂತೆ ಆಕಾಶದಲ್ಲಿ ಒಳದ್ರ ಸಾಧನೆ ಅಲ್ಲ, ಚಂದ್ರನಂತೆ ಬೆಳಗಿದ್ರು ಸಾಧನೆ ಅಲ್ಲ, ಮನೆಗೆ ಗುಡ್ಡಿ ದೀಪ ಬೆಳಗಿದ್ರು ಬೆಳಗ್ಗೆ. ಸಾಧನೆ ಎಂಬುದು ಸಣ್ಣದು, ಒಂದು ಗುಡಿಸಲಲ್ಲಿ ಹುಟ್ಟುತ್ತದೆ ಹೊರತು ಅರಮನೆಯಲ್ಲಿ ಎಂದೂ ಹುಟ್ಟಲ್ಲ. ಅಂಬಾನಿಯವರು ಒಂದು ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ತಾ ಇದ್ರು, ಅಂಥವ್ರು ಇವತ್ತು ಪ್ರಪಂಚದ ಶ್ರೀಮಂತರಾಗಿದ್ದಾರೆ. ಆಮೇಲೆ ಸ್ಟೀವ್ ಜಾಬ್ ಮತ್ತು ಕಾಶಿಗೆ ಸನ್ಯಾಸಿಗೆ ಹೋಗಿ ಬಂದಿದ್ರು. ಅವ್ರು ಅಮೆರಿಕದಾಗ ಹೋಗಿ ಒಂದು ಆಪಲ್ ಕಂಪನಿ ಅಂತ ಮಾಡ್ಕೊಂಡು ಅತಿ ದೊಡ್ಡ ಅಮೆರಿಕ ಗೌರ್ಮೆಂಟ್ನಷ್ಟೇ ರೊಕ್ಕ ಇರ್ತಕ್ಕಂಥದ್ದು ಮಾಡಿದ್ರು. ಅಂತ ಅದ್ಭುತವಾದ ಒಂದು ಸಂಶೋಧನೆ ಮಾಡಿದ್ರು. ಈ ಸಂಶೋಧನೆ ಅರಮನೆಯಲ್ಲಿ ಹುಟ್ಟದಂತೆ ಯಾರು ಅನ್ಕೋಬೇಡ್ರಿ, ಗುಡಿಸಲಲ್ಲೇ ಹುಟ್ಟೋದು. ಹಸಿವಿರ್ಬೇಕು ಸಾಧನೆಗೆ. ನಾನು ಮಾಡ್ತೀನಿ, ನಾ ಬಿಡ್ತೀನಿ ಅಂತ ಹಸಿವಿರ್ಬೇಕು. ಅವಾಗ ಖಂಡಿತ ಸಾಧ್ಯತೆ ಇದೆ. ನೀವೆಲ್ಲರೂ ತಂದೆ ತಾಯಿಗಳಲ್ಲಿ ಸೇರಿದಿರಿ. ನಿಮ್ಮ ಎದುರಿಗೆ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವು ಅವ್ರ ಎದುರಿಗೆ ದುರಾಭ್ಯಾಸ ಮಾಡಬೇಡ್ರಿ. ಯಾಕೆ ಮಾಡಬೇಡ್ರಿ ಅಂದ್ರೆ, ತಂದೆ ತಾಯಿಗೆ ಮಕ್ಕಳೇ ಆದರ್ಶ. ನಮ್ಮ ಅಪ್ಪ ಮಾಡ್ತಾನೆ ಅದು ಸರಿ, ನಮ್ಮ ತಾಯಿ ಮಾಡ್ತಾಳೆ ಅದು ಸರಿ ಅನ್ನೋ ಮನೋಭಾವನೆ ಮಕ್ಕಳಲ್ಲಿ ಇರ್ತದೆ. ನೀವೇನಾದ್ರೂ ತಪ್ಪು ಮಾಡಿದ್ರೆ ಏನಾಗ್ತದೆ, ಅವರು ತಪ್ಪು ಮಾಡ್ತಾರೆ. ನಮ್ಮ ಅಪ್ಪ ಮಾಡಿದ್ದ ಬಿಡು ನಾನು ಮಾಡ್ತಂತಾನೆ. ಅವಾಗ ಏನಾಗುತ್ತೆ, ನಿಮ್ಮ ಹಿರಿಯರೆದ್ರಿಗೆ ತಪ್ಪು ಮಾಡ್ರಿ, ಆದ್ರೆ ಮಕ್ಕಳಿದ್ರಿಗೆ ತಪ್ಪು ಮಾಡಬೇಡ್ರಿ. ಅವ್ರಿಗೆ ಪ್ರೋತ್ಸಾಹ ಕೊಡ್ರಿ. ಯಾವುದೇ ಮಾಡ್ರಿ. ಈಗ ಹೆಂಗೆ ಅಂದ್ರೆ, ಇಲ್ಲಿಂದ ನಾವು ಶ್ರೀಶೈಲಕ್ಕೆ ಹೋಗ್ತೇವೆ, ನಡ್ಕೊಂತ ಹೋಗ್ತೇವೆ. ಸಣ್ಣ ಇದ್ದವನು ಫಾಸ್ಟ್ ಇದ್ದವನು ಬೇಗ ಹೋಗ್ತಾನೆ, ನಿಧಾನ ಹೋಗ್ತಾನೆ. ಮನೆಯಲ್ಲಿ ಕುಂತವ್ರು ಕುಂತೇ ಇರ್ತಾನೆ, ಅಲ್ಲಿ ಎಲ್ಲಿ ಎದ್ದೇಳಂಗಿಲ್ಲ. ಹಂಗೆ ಕುಂದ್ರಕ್ ಬಿಡಬೇಡ್ರಿ. ನಿಮ್ಮ ಮನೆಗೆ ಅವ್ರನ್ನ ಬೆಳೆಸ್ಲಿಕ್ಕೆ ಮಾಡ್ರಿ. ಯಾವ ಮಕ್ಕಳು, ಎಲ್ಲರೂ ಮಕ್ಕಳನ್ನೇ ನೀವು ಬೆಳೆಸ್ತಕ್ಕಂಥದ್ದು ಏನು ಬೆಳೆಸ್ತೀರಿ ಆ ಮಕ್ಕಳಲ್ಲಿ ಆ ಶಕ್ತಿ ಬರ್ತದ. ಅಂತ ಶಕ್ತಿ ನೀವು ತೊಡಿಕೇಳ್ರಿ. ನಮ್ಮ ಕರ್ನಾಟಕ, ಹೈದರಾಬಾದ್ ಕರ್ನಾಟಕದ ಈ ಭಾಗದ ಋಣನ್ನ ನಿಮ್ಮ ತಂದೆ ತಾಯಿಗಳ ಮೇಲಿದೆ, ನಿಮ್ಮ ಮಕ್ಕಳನ್ನ ಬೆಳೆಸೋದ್ರ ಮೇಲಿದೆ. ಬೆಳೀರಿ. ಎಲ್ಲ ಸಣ್ಣ ಜಗಳ, ಸಣ್ಣ ಪುಟ್ಟು ಎಲ್ಲ ಬಿಟ್ಟು ಬಿಡ್ರಿ. ನಿಮ್ಮ ಮಕ್ಕಳ ಕಡೆ ಗಮನ ಹರಿಸ್ರಿ. ಯಾಕಂದ್ರೆ ನಾನು ಹಿಂಗೇನೆ ನಿಮ್ಮಂತ ಒಂದು ಜಿದ್ದಿನಿಂದ ಓದ ಮನುಷ್ಯ ಹೋಗಿ 6 ಪತ್ರಿಕೆ ತಂದಿದ್ದೀನಿ ಕರ್ನಾಟಕದಲ್ಲಿ. ದಿಕ್ಸೂಚಿ ಅಂತ ಒಂದು, ಆರೋಗ್ಯ ಪತ್ರಿಕೆ ಜೀವನಾಡಿ ಅಂತ ಒಂದು, ಭಾರತದ ಮೊದಲ IT ಪತ್ರಿಕೆ ಕನ್ನಡದಲ್ಲಿ ತಂದದ್ದು ಕೂಡ ನಾನೇನೆ. ಈ ತರ ಆರ್ಥಿಕ ಪತ್ರಿಕೆ, ಇಂಗ್ಲಿಷಲ್ಲಿ ಬಯೋ ಇನ್ಫಾರ್ಮೇಟಿಕ್ಸ್. ನಾವೆಲ್ಲ ಕನ್ನಡದ ಜನರು. ಕನ್ನಡ ಏನಂದ್ರೆ ಕನ್ನಡನೇ ನಮ್ಮ ಉಸಿರು. ಕನ್ನಡದ ಜೊತೆಗೆ ಅಲ್ಲಿ ಓದ್ವಿ. IAS KS ಬರೆಯೋ ಕಾಲಕ್ಕೆ ಕನ್ನಡದಲ್ಲಿ ಯಾವ ಪತ್ರಿಕೆ ಇರ್ತಿರ್ಲಿಲ್ಲ, ಯಾವ ಸ್ಪರ್ಧಾತ್ಮಕ ಮರೀಕ್ಷೆಗೆ ಏನ್ ಬರಿಬೇಕಪ್ಪ ಅನ್ನೋ ಒಂದು ಪರಿಸ್ಥಿತಿ ಇತ್ತು. ಅಂತದ್ರಲ್ಲಿ ಇಂಗ್ಲಿಷಿಂದ ಅನುವಾದ ಮಾಡಿ ಕನ್ನಡದ ದಿಕ್ಸೂಚಿ ತಂದದ್ದೇ ಅಂತದಕ್ಕೋಸ್ಕರ. ಅದ್ರಂಗೆ ನಾವೇನು ಕಮ್ಮಿ ಇಲ್ಲ ಅಂತ ಬಯೋ ಇನ್ಫಾರ್ಮೇಟಿಕ್ಸ್ ಅಂತೇಳಿ ಇಂಗ್ಲಿಷ್ ಪತ್ರಿಕೆ ತಂದಿವಿ. ವರ್ಲ್ಡ್ ನಲ್ಲಿ 5ನೇದು, ಇಂಡಿಯಾದಲ್ಲಿ ಮೊದಲನೇ ಪತ್ರಿಕೆ ತಂದದ್ದು ಕೂಡ ಈ ನಿಮ್ಮ ಹುಡುಗನೇ. ಈ ತರ ನಾವು ತಂದಿವಿ ಅಂದ್ರೇನು, ನಮ್ಮ ಜಿದ್ದು, ನಮ್ಮ ಹಠ ನಮ್ಮನ್ನ ಎಲ್ಲಿಗಾದ್ರೂ ಹೋಯ್ತಾ ಇದೆ ಅಂದ್ರೆ ಅದಕ್ಕೊಂದು ಒಳ್ಳೆ ಉದ್ದೇಶ ಇರಬೇಕು.
ಉತ್ತಮ ಹವ್ಯಾಸ ಸಾಯುವವನಿಗೆ ಸಂಜೀವಿ ಆದ್ರ ದುಶ್ಚಟ ಬದುಕಿದವನನ್ನು ಚಟಕ್ಕೇರಿಸ್ತವಂತ ಒಂದು ಮಾತಿದೆ. ಹಾಗೇನೆ ಮನುಷ್ಯನಿಗೆ ಒಳ್ಳೆ ಚಟ ತುಂಬ್ರಿ, ಎಲ್ಲ ಫಸ್ಟ್ ಕ್ಲಾಸ್ ಆಗಿ ಮಾಡ್ರಿ. ಯಾಕಂದ್ರೆ ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಅಪಮಾನಂತೆ ಮಾತಿರ್ತಾರೆ. ಸಾಧನೆ ಇಲ್ಲದೆ ಸತ್ರೆ ಸಾವಿಗೆ ಸಾಧನೆ ಅಂದ್ರೆ ಏನು? ನೀವು ಪ್ರಯತ್ನ ಮಾಡಬೇಕು. ಮಕ್ಕಳಿಗೆ ಸರಿಯಾಗಿ ದೂತು ಆ ಸಂಗೀತ ಕ್ಷೇತ್ರದಲ್ಲಿ ಆಡಿದ್ರೆ ಅದು ಇಂಥದೇ ಸಾಧನೆ ಅಂತಲ್ಲ. ಓದಿ ಒಮ್ಮೆಲೆ IAS ಅಧಿಕಾರಿ ಅಂದ್ರೆ ಸಾಧ್ಯ ಅಲ್ಲ. ಅದು ಏನಪ್ಪಾ ಅಂತಂದ್ರೆ ಒಂದು ಒಳ್ಳೆ ಸಂಗೀತದಲ್ಲಿ ಬೆಳಗಿದ್ರು ಸಂಗೀತದಲ್ಲೂ ಅವನು ಸಾಧನೆ, ಕ್ರೀಡಾಪಟುವಾಗಿ ಹುಡುಗಿದ್ರೆ ಅದನ್ನೂ ಸಾಧನೆ. ಆಮೇಲೆ ಏನಪ್ಪಾ ಅಂತಂದ್ರೆ ಕಲೆಯಲ್ಲಿ ಚಿತ್ರಕಲೆ ಅಂಥವ್ರಿಗೆ ಪ್ರೋತ್ಸಾಹ ಕೊಡ್ರೆ ಹುಡುಗರು ಎಲ್ಲಿ ಬೆಳಿತೇವೆ ಏನೆಲ್ಲ ಗೊತ್ತಾಗೋದಿಲ್ಲ. ನಿಜವಾಗ್ಲೂ ನಮ್ಗೆ ದಿಕ್ಕು ದಿಶೆ ಗೊತ್ತಿಲ್ಲ. ಕಾಲ ಎಲ್ಲ ಬದಲಾಗ್ತಾ ಇದೆ, ಕಂಪ್ಯೂಟರ್ಗೆಲ್ಲ ಹೋಗ್ತಾ ಇದೆ. ನೀವು ಅಂಥವನ್ನೆಲ್ಲ ಕಲಿಸ್ರಿ, ಬಿಡ್ರಿ, ಮಾಡ್ರಿ ನೀವು. ಆಮೇಲೆ ನಾಟಕ ನೋಡೋಕೆ ಕುಂತಿದ್ದೀರ. ನಾನಿನ್ನೂ ಏನು ನಿಮಗೆ ನಾನು ಏನೋ ಜಾಸ್ತಿ ಹೇಳ್ಕೆ ಕೂತ್ರೆ IAS ಪಾಠ ಹೇಳ್ದಂಗೆ ಆಗ್ತದೆ. ಅದಕ್ಕೋಸ್ಕರ ಮುಂದೆ ಮಾತಾಡೋರಿದ್ದಾರೆ, ನಾಟಕ ನೋಡೋರಿದೆ. ಸಮಯ ಸಿಕ್ಕಾಗ ನೀವು ಯಾವಾಗಾದರೂ ನಾನು ಕೌತಾಳದಲ್ಲಿ ಇರ್ತೇನೆ. ಏನಾದ್ರೂ ನಿಮಗೆ ಒಂದು ಪರೀಕ್ಷೆ ಕಟ್ಟಬೇಕು, ಎಂಥ ಪುಸ್ತಕ ಓದಬೇಕು, ಏನು ಮಾಡ್ಬೇಕಂದ್ರೆ ಅದನ್ನು ಹೇಳೋ ಸಾಮರ್ಥ್ಯ ಇವತ್ತು ನನ್ನಲ್ಲಿದೆ. ಯಾಕಂದರೆ 30-28 ವರ್ಷ ಆ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದೇನೆ ನಾನು. ಏನ್ರಿ ನಾಟಕನೂ ಬರ್ದೇನೆ. ಆದರೆ ಈ ನಾಟಕ ಬರ್ತಿದ್ರೆ ನನ್ನ ಜೀವನನೇ ಶೂನ್ಯ ಆಗ್ತಿತ್ತು ನಿಜವಾಗ್ಲು. ಇದನ್ನು ಬರ್ದೇನೆ ಅಂತ ಒಂದು ತಾಕತ್ತು, ಒಂದು ಶಕ್ತಿಯ ಸಂಚಯನ ನನ್ನಲ್ಲಿ ಆಯಿತು. ಆ ಶಕ್ತಿನೇ ನನ್ನ ಪತ್ರಿಕೋದ್ಯಮಕ್ಕೆ ತಳಿತು. ಹಂಗೆ ನಾಟಕ ಬರೋದು ಒಂದು ಸಾಧನೆನೇ ಅನ್ಕೊಂಡಿದ್ದೀನಿ ನಾನು. ಅದೇ ಥರ ನೀವು ಯಾವುದೇ ಮಾಡ್ರಿ, ಏನೇ ಮಾಡ್ರಿ, ತನ್ಮತೆಯಿಂದ ಮಾಡ್ರಿ, ಶ್ರದ್ಧೆಯಿಂದ ಮಾಡ್ರಿ, ಆ ಕೆಲಸ ಖಂಡಿತ ಬೆಳಗ್ತದೆ. ಒಂದು ಸಸಿಯಾಗಿ ಗೊತ್ತಾಗಲ್ಲ ಅದೇನ ಎಷ್ಟು ಹಣ್ಣು ಕೊಡ್ತದೆ, ಎಷ್ಟು ಕೊಡ್ತದೆ ಅಂತ. ಬೆಳೆದ ಮರವಾದ ಮೇಲೆ ಗೊತ್ತಾಗೋದು. ಅದರಂಗೆ ನಿಮ್ಮ ಮಕ್ಕಳನ್ನ ಬೆಳೆಸ್ರಿ, ಅವ್ರು ಬೆಳೆಯೋ ಮರ ಆಗಲಿ ಅಂತ ಹಾರೈಸಿ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ತಂದೆ ತಾಯಿ ಸುಸಂಸ್ಕೃತರಾಗಿರಿ, ಹಾಗೆ ಮಕ್ಕಳನ್ನು ಸರಿಯಾದ ದಾರಿಯಲ್ಲಿ ಬೆಳೆಸಿರಿ, ಸಮಾಜವನ್ನು ಉತ್ತಮವಾಗಿ ಸ್ಥಿತಿಯಲ್ಲಿ ನಡೆಸಿರಿ ಎಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದ ಕವಿಗಳಿಗೆ ನಮ್ಮ ಚಿಕ್ಕಬಳ್ಳಾರಿ ಗ್ರಾಮದಿಂದ ಹೃತ್ಪೂರ್ವಕವಾದ ಧನ್ಯವಾದವನ್ನು ತಿಳಿಸುತ್ತಾ, ಹಾಗೆ ಒಂದೆರಡು ಮಾತುಗಳು ಗವಾಯಿಗಳು ಚಿದಾನಂದ ಗವಾಯಿಗಳು ಸರ್ ಅವರು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಗೀತ ಸಾಗರಂ ಚೈವ ಸಾಹಿತ್ಯ ಭೂಷಣಂ ತತ ಲಿಂಗ ಪೂಜಾ ಸದಾನಂದಂ ಒಂದೇ ಪಂಚಾಕ್ಷರ ಪುಟ್ಟರಾಜ ಗುರುವರಂ. ಪ್ರಥಮವಾಗಿ ನನ್ನ ಆರಾಧ್ಯ ಗುರುಮೂರ್ತಿ ಗದುಗಿನ ಗಾನಯೋಗಿ ಶಿವಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜಗಳ ಗುರುಗಳನ್ನು ಸ್ಮರಣೆ ಮಾಡಿಕೊಂಡು, ಅದೇ ರೀತಿಯಾಗಿ 8 ವರ್ಷ ಸಂಗೀತ ದಾನವನ್ನು ಮಾಡಿರ್ತಕ್ಕಂಥ ಮಲ್ಕಾಪುರದ ದೊಡ್ಡಬಸವಾರಿಯ ಗುರುವರಿಯರನ್ನು ಅವರನ್ನು ಧ್ಯಾನ ಮಾಡಿಕೊಂಡು ಈ ಒಂದು ನಾಟಕ ರಕ್ತರಾತ್ರಿಗೆ ಸರಿಸಮಾನವಾಗಿರ್ತಕ್ಕಂಥ ಒಂದು ನಾಟಕ ಸಾಮಾಜಿಕದಲ್ಲಿದೆ ಅಂತಂದ್ರೆ ಅದು ಈ ಒಂದು ನರನಾಗರ ಆಡಿದ ಊರುಗಳೇ ಇಲ್ಲ. ಇವತ್ತೊಂದು ಪಾತ್ರ ನಿಂತ್ಕೊಂಡಂದ್ರೆ ರಕ್ತರಾತ್ರಿಯಾಗ 10 ಜನ ಭೀಮ ಬಂದಿರ್ತಾರೆ, 10 ಜನ ಶಕುನಿ ಬಂದಿರ್ತಾರೆ, ಎಲ್ಲರೂ ಬಂದಿರ್ತಾರೆ, ನಿಂದ್ರಂಗಿಲ್ಲ. ಅದರಂಗೆ ಈ ನಾಟಕ ಒಂದು ಪಾತ್ರಧಾರಿ ಏನನ್ನ ಆಯ್ತಂದ್ರೆ ಸರ್ ನಾನು ರೆಡಿ ಇದ್ದೀನಿ ಅಂತ ಬರ್ತಾರೆ. ಹಳ್ಳಿಯಲ್ಲಿ ಕೂಡ ಈ ಒಂದು ಪಾತ್ರ ಮಾಡಿರ್ತಕ್ಕಂಥ ಅಮೋಘವಾಗಿರ್ತಕ್ಕಂಥ ಸಾಹಿತ್ಯ, ಅದ್ಭುತವಾಗಿರ್ತಕ್ಕಂಥ ಸಾಹಿತ್ಯ. ಕಬ್ಬಿಣದ ಕಡಲೆ ಒಂದು ಸಂದರ್ಭ ಹೇಳ್ತೀನಿ. ಕರೂರಲ್ಲಿ ಒಂದು ನಾಟಕ ಕಲ್ಸಕ್ಕೆ ಹೋಯ್ದಿದ್ರನ್ನ ಆ ಊರಾಗ ನಾಟಕ ಬರೆದಿದ್ದಂತೆ ಕವಿ. ಅದಕ್ಕೆ ಎಷ್ಟು ಅಹಂಕಾರ ಬಂದಿತ್ತು ಅಂತಂದ್ರೆ, ಗವಾಯಿಗಳು ನನ್ನ ಪ್ರಾಕ್ಟೀಸಿಗೆ ಕರಿತಿರಲ್ರಿ, ನಾನು ನಾಟಕ ಬರೆದಾಡೀನಿ, ನಾನು ಡೈರೆಕ್ಟ್ ನಾಟಕ ಬರ್ತಾನಂತ. ನೋಡ್ರಿ ಸರ್, ಎಲ್ಲ ನಾಟಕ ಹಂಗಲ್ಲ. ನೀವು ಬರೆದ ನಾಟಕ ನೀವು ಕ್ಯಾಪ್ಟನ್, ಇನ್ನೊಬ್ಬ ಬರೆದಿರ್ತಕ್ಕಂಥ ನಾಟಕ ನೀನು ಕೇವಲ ಸೇವಕ ನೋಡ್ರಿ ಅಂತಂದೆ. ಬಿಡ್ಲಿಲ್ಲ, ಬಂದ ಪ್ರಾಕ್ಟೀಸ್ ಹಿಡಿದು ಕುಂತ್ಕೊಂಡು ಡೈಲಾಗ್ ಹೇಳ್ತಿ ಅಂತೇಳಿ ಅರ್ಧಕ್ಕೆ ನಾಟಕ ಮುಗಿದೋತಿ. ಚಂದ್ರನ ಕೊಡ್ಲೆ ತಗೊಂಡು ಬರಲಿಲ್ಲ, ರಾಕಿ ಸೀನಿಗೆ ನಾಟಕ ಮುಗಿದೋತಿ. ಅದಕ್ಕಾಗಿ ಅಂತ ಅದ್ಭುತ ನಾಟಕವನ್ನು ಕೊಟ್ಟಿರ್ತಕ್ಕಂಥ ಕವಿವರಿಯರು ಅವರು ಈ ನಾಟಕ ಬರೆದಿದ್ದನ್ನು ನಾನು ಫೇಸ್ಬುಕ್ನಲ್ಲಿ ಬಂದೆ. ಅಂದಿನಿಂದನೇ ಅವರಿಗೆ ಎಲ್ಲ ಕಡೆ ಏನು ಕರೆದು ಸನ್ಮಾನ ಮಾಡುವಂಥ ಅವಕಾಶ ಸಿಕ್ಕಿತು ಗವಾಯಿಗಳಂತೆ ತಿಳ್ಕೊಂಡು ಈಗ ಹೇಳಿದರು. ನನ್ನ ಪರಿಚಯ ತಮಗಿದೆ, ಇನ್ನು ಬಹಳಷ್ಟು ಹೊತ್ತು ಮಾಡೋದು ಬೇಡ. ಅದ್ಭುತವಾಗಿರ್ತಕ್ಕಂಥ ನಾಟಕ ಈ ಒಂದು ನರನಾಗರು. ಆ ನಾಟಕದಲ್ಲಿ ಎಲ್ಲ ಪಾತ್ರಧಾರಿಗಳು ಏನಿದಾರಲ್ಲ, ಶಿಷ್ಯವರ್ಗ, ಎಷ್ಟು ಒಳ್ಳೆಯ ವ್ಯಕ್ತಿಗಳು, ಎಷ್ಟು ಒಳ್ಳೆಯ ಪಾತ್ರಧಾರಿಗಳು, ಎಷ್ಟು ಒಳ್ಳೆಯ ಒಂದು ಶಿಷ್ಯರು ಸಿಕ್ಕಿದ್ದಾರೆ ಅಂತಂದ್ರೆ ಈ ಒಂದು ಚಿಕ್ಕ ಬಳ್ಳಾರಿ ಇದೆಯಲ್ಲ, ಇದು ಚೊಕ್ಕ ಬಳ್ಳಾರಿ ಅಂತಕ್ಕಂಥದ್ದು ಒಂದು ನಿದರ್ಶನ. ನನ್ನ ಎಲ್ಲ ಹಾಕಿದಾರೆ ಅಂದ್ರೆ ಊರ ಆ ಕಡೆ ಹಾಕಿದ್ದಾರೆ ನಾಟಕ ಪ್ರಾಕ್ಟೀಸಿಗೆ. ಆದ್ರೆ ಅಲ್ಲಿ ಪರಿಶಿಷ್ಟ ಜಾತಿಯವರು ಬರ್ತಿದ್ರು, ಪಂಗಡದವ್ರು ಬರ್ತಿದ್ರು, ಗೌಡ್ರು ಬರ್ತಿದ್ರು, ರೆಡ್ಡಿಯವರು ಬರ್ತಿದ್ರು. ಈ ಊರು ಎಷ್ಟು ಸುಸಂಸ್ಕೃತ ಐತೆ ಅಂದ್ರೆ ನಾನಂದು ತಿಳ್ಕೊಂಡೆ. ಒಬ್ರಿಗೊಬ್ರು ಅಷ್ಟು ಆತ್ಮೀಯವಾಗಿರ್ತಕ್ಕಂಥ ಗೌರವ ಭಾವನೆಯಿಂದ ಬದುಕುವ ಊರು ಅಂತಂದ್ರೆ ಇದು ಚಿಕ್ಕಬಳ್ಳಾರಿ.
ಅದಕ್ಕಾಗಿ ಇಲ್ಲಿ ಸಮೃದ್ಧವಾಗಿರ್ತಕ್ಕಂಥ ನಾಡು, ಸಮೃದ್ಧವಾಗಿರ್ತಕ್ಕಂಥ ಬೆಳೆ, ಸಮೃದ್ಧವಾಗಿರ್ತಕ್ಕಂಥ ಫಸಲು. ಇನ್ನು ನಾವೆಲ್ಲರೂ ಪ್ರಾರ್ಥನೆ ಮಾಡೋದು ಭಗವಂತ ನಮ್ಮೆಲ್ಲರಿಗೂ ಮಳೆ ಬೆಳೆ ಕೊಟ್ಟು ನಾವೆಲ್ಲರೂ ಸುಖವಾಗಿರೋಣ ಅಂತ ತಿಳ್ಕೊಂಡು ಗುರುವಿನಲ್ಲಿ ಭಗವಂತನಲ್ಲಿ ಹಾರೈಸಿ ಎಲ್ಲ ಪಾತ್ರಧಾರಿಗಳಿಗೂ ಶುಭ ಹಾರೈಸಿ ಮತ್ತು ನಮಗೆ ಪ್ರಾಕ್ಟೀಸ್ಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ರೂಮ್ ಕೊಟ್ಟವ್ರು ಯಾರಪ್ಪ? ಜಯರಾಮ್ ರೆಡ್ಡಿ ಸರ್, ತುಂಬ ಧನ್ಯವಾದಗಳು. ಯಾರೇ ನಾಟಕ ಆಡಲಿ ಸರ್ ಅಲ್ಲಿ ಕೊಡ್ರಿ. ಎಂಥ ಪ್ರಶಾಂತತೆ ಇದೆ ಅಂದ್ರೆ ತಪಸ್ಸು ಮಾಡ್ಬೇಕು, ಅಂಥ ಪುಣ್ಯ ಭೂಮಿ ಅದು. ನಾನಲ್ಲಿ ಒಂದು 10 ದಿವಸ ಇದ್ದೆ ಅಂತಂದ್ರೆ ಎಷ್ಟು ನೆಮ್ಮದಿ, ಎಷ್ಟು ಏಕಾಂತತೆ ಕಂಡಿದ್ದೇನೆ ಅಂತಂದ್ರೆ ತುಂಬ ಧನ್ಯವಾದಗಳು. ಅದೇ ರೀತಿಯಾಗಿ ಈ ಭೂಮಿ ರಂಗಭೂಮಿ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಇವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ನಾಟಕವನ್ನು ಪ್ರಾರಂಭ ಮಾಡ್ತೀವಿ. ನಮ್ಮ ನಾಟಕ ಸಿನಿಮಾ ಓದಂಗೆ ಹೋಗುತ್ತೆ, ಎಲ್ಲಿ ನಿಂದ್ರಂಗಿಲ್ಲ. ನಿಮ್ಮ ಪ್ರೇಕ್ಷಕರು ನಿಮ್ಮೆಲ್ಲರ ಆಶೀರ್ವಾದ ನಮ್ಮ ಶಿಷ್ಯ ಬಳಗಕ್ಕೆ ಇಲ್ಲಂತ ಹೇಳ್ತಾ ಎಲ್ಲರಿಗೂ ಅನಂತ ಧನ್ಯವಾದಗಳು. ಎಲ್ಲರನ್ನೂ ಒಳಿತುಗೊಳಿಸಿದ ನಿರ್ದೇಶಕರಾದ ಚಿದಾನಂದ ಗವಾಯಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ, ಹಾಗೆ ಈ ಕಾರ್ಯಕ್ರಮ ನಡೆಸಿದ ಎಲ್ಲ ಅತಿಥಿ ಬಾಂಧವರಿಗೆ ನಮ್ಮ ಚಿಕ್ಕಬಳ್ಳಾರಿ ಗ್ರಾಮದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಈಗ ಪ್ರಪ್ರಥಮ ಬಾರಿಗೆ ನಾಟಕ ಪ್ರಾರಂಭ ಆಗ್ತಾ ಇದೆ. ಅದಕ್ಕಿಂತ ಮುಂಚೆಗೆ ಕುಮಾರಿ ಎಸ್ ಅರ್ಚನಾ ರಾರಾವಿ ಇವರಿಂದ ಭರತನಾಟ್ಯ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ಇದೆ.
ಮಲ್ಲಿಕಾರ್ಜುನ್ ಗೌಡ್ನವರು 1100 ರೂಪಾಯಿ ಕೊಟ್ಟಿದ್ದಾರೆ, ಅವ್ರು ಸ್ವೀಕರಿಸ್ಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನೀಡದಿರು ಶಿವ ನೀಡು ಶಿವ ನೀಡದಿರು ಶಿವ ಬಾಗುವುದು ಎನ್ನ ಕಾಯ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಶೃಂಗಾರ ಕೃತಕ ಬಂಗಾರ ಕ್ಷಣಿಕ ಬಾಳಲ್ಲಿ ಬಡಿವಾರವೇಕೆ ನೀನಿತ್ತ ಕಾಯ ನೀನಿತ್ತ ಕಾಯ ನಿನ್ನ ಕೈಲಿ ಮಾಯ ಆಗೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ಮಾಳಿಗೆ ಕೊಟ್ಟರು ಮರದಡಿಯೇ ಇಟ್ಟರು ನಾನಂತೂ ನಿನ್ನೆನ್ನಲಾರೆ ಸಾರಂಗ ಮನಕ್ಕೆ ಸಾರಂಗ ಮನಕ್ಕೆ ನೂರಾರು ಬಯಕೆ ಮುಂದಿಟ್ಟು ಉಳಿಸೋದು ನಾ ಕಾಣೆನೆ ನೀಡು ಶಿವ ನೀಡದಿರು ಶಿವ ಬಾಗುವುದು ನನ್ನ ಕಾಯ ಬಾಗುವುದು ನನ್ನ ಕಾಯ ನಾನೇಕೆ ಅಂಜಲಿ ನೀ ನನ್ನ ಅಂಬಲಿ ನೀಡು ಶಿವ ನೀಡದಿರು ಶಿವ. ಒಟ್ಟಿಗೆ ತುಂಬಾ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀವಿ. ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಬೇಡುವೆ ಹಾಡಿದೊಡೆ ಎನ್ನೊಡೆಯನ ಹಾಡುವೆ ಬೇಡಿದೊಡೆ ಎನ್ನೊಡೆಯನ ಶಿವ ಶಿವ ಶಿವ
ವಲ್ಲಭ. ಎಷ್ಟು ದಿನ ಅಂತ ನಮ್ಮಂತ ಬಡವರಿಗೆ ಈ ರೀತಿ ಕಷ್ಟದ ಕಡಲಿನಲ್ಲಿ ನೂಕುತ್ತೇವೆ. ಈಗಿನ ಕಾಲದ ತಳುಕಿನ ಬೆಳಕಿನಲ್ಲಿ ಇರುವ ಶ್ರೀಮಂತರು ತಮ್ಮ ಅಟ್ಟಹಾಸದಿಂದ ನಮ್ಮಂತ ಬಡವರನ್ನ ಕೆಟ್ಟ ದೃಷ್ಟಿಯಿಂದ ಕಾಣ್ತಾ ಇದ್ದಾರೆ. ಕೇವಲ ಹಣಕ್ಕೋಸ್ಕರ ಹೆಣ್ಣು ಹೊನ್ನು ಮಣ್ಣನ್ನ ತಮ್ಮ ಕೈವಶ ಮಾಡಿಕೊಳ್ತಾ ಇದ್ದಾರೆ. ಇದೆಲ್ಲ ಇನ್ನು ಎಷ್ಟು ದಿನ ಅಂತ ನಾವು ಈ ರೀತಿ ಗೋಳಾಡೋದು? ಇನ್ನು ಎಷ್ಟು ದಿನ ಅಂತ ಈ ವ್ಯಾಮೋಹ ಕಾಟ? ಇದಕ್ಕೆ ಕೊನೆ ಎನ್ನದು ಇಲ್ಲವೇ ತಂದೆ? ಯಾಕಣ್ಣ ಬಟ್ಟೆ ಬರೆಗಳನ್ನು ತೆಗೆದುಕೊಂಡು ಅದೆಲ್ಲಿಗೆ ಹೊರಟಿದೆಯಣ್ಣ? ಹುಟ್ಟಿದ ಮನೆಯಲ್ಲಿ ರೊಟ್ಟಿ ಬಟ್ಟೆಗೆ ಬರ ಬಂದಾಗ ಅದರ ಹೊರೆ ತಮ್ಮ ತಂಗಿಯರ ಮೇಲೆ ಹಾಕದೆ ನನ್ನ ಹೊಸ ವಾಸಸ್ಥಾನವಾದ ಕುಬೇರನ ಆಗರಕ್ಕೆ ಹೊರಟಿರುವೆ. ಅಂದ್ರೆ ಈಗ ನಿನಗೇನಾದ್ರೂ ನೌಕರಿ ಸಿಕ್ಕಿದೆಯೇನಣ್ಣ? ನೌಕರಿ ನಾನೇನು ಹಣವಂತರ ಮನೆಯಲ್ಲಿ ಹುಟ್ಟಿರುವೆನೆ. ಅಕಸ್ಮಾತ್ ಸಿಕ್ಕರು ನಮ್ಮಂತವರಿಗೆ ಕಾರ ಕ್ರೂನ ಚಪ್ರಾಯಿಸಿ ಅಂತಹ ನೌಕರಗಳಿಗೆ ಹೊರತು ಬೇರೊಂದಿಲ್ಲ. ಕೆಲಸಕ್ಕೆ ನಾವು ಹೆಸರಿಡಬಾರದಣ್ಣ. ಯಾಕೆಂದ್ರೆ ಪಾಲಿಗೆ ಬಂದದ್ದೇ ಪಂಚಾಮೃತವೆಂದು ಸ್ವೀಕರಿಸಬೇಕಣ್ಣ. ಪಾಲಿಗೆ ಬಂದಿದ್ದು ಪಂಚಾಮೃತವೆಂದು ಎಲ್ಲರೂ ತಮ್ಮ ತಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಪಾಲಿಸಿದ್ದರೆ ನಮ್ಮ ಭಾರತ ಇಂದು ಬಡತನದ ಭೂತ ಮನೆ ಮಾಡಿಕೊಂಡಿರುತ್ತಿರಲಿಲ್ಲ. ಪ್ರತಿಯೊಬ್ಬರು ತನ್ನ ಸ್ವಾರ್ಥ ಸಾಗರದ ಮತನಗೈದು ಅದರ ಒಳಗಿನಿಂದ ಹುಟ್ಟಿದನ್ನು ಲಕ್ಷ್ಮಿಯ ಮೋಹೆಯನ್ನು ಮೋಹಿಸಿ ಮನಮೋಹಕ ಜೀವನ ಸಾಗುತ್ತಿರುವಾಗ ನಾನೇಕೆ ನಿಸ್ವಾರ್ಥಕ್ಕಾಗಿ ಚಿಂತಿಸಲೇ? ಅಂದ್ರೆ ಏನಣ್ಣ ನಿನ್ನ ಮಾತಿನ ಅರ್ಥ? ಎಲ್ಲರೂ ಸ್ವಾರ್ಥದಿಂದ ಇದ್ದಾರಂತ ನಿನ್ನ ಮಾತಿನ ಅರ್ಥ ಇಲ್ವಣ್ಣ? ಮಹಾತ್ಮ ಗಾಂಧೀಜಿಯವರು ನಿಸ್ವಾರ್ಥ ಇರುವುದರಿಂದಲೇ ಈ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಲಭಿಸಿದ್ದು. ಸ್ವಯಂ ನಿಸ್ವಾರ್ಥ ಮಹಾತ್ಮನಿಗೆ ಗೊತ್ತಿದ್ದು ಸ್ವಾರ್ಥಿಯರೊಬ್ಬ ಗುಂಡಲ್ಲವೇ? ಇದೇ ಅಲ್ಲವೇ ನಿಸ್ವಾರ್ಥ ಜೀವನಕ್ಕೆ ಸಿಕ್ಕ ಪ್ರತಿಫಲ. ನೋಡು ಕಮಲ, ಜೀವನ ಇರುವುದು ಒಂದೇ. ಮುಂದೆ ಹುಟ್ಟುವ ಭರವಸೆಯೂ ಇಲ್ಲ, ನಾಳೆಯವರಿಗೆ ಬದುಕುವ ಗ್ಯಾರಂಟಿಯೂ ಇಲ್ಲ. ಇಂತಹ ಜೀವನದಲ್ಲಿ ಸಿಗುವ ಅಮೂಲ್ಯ ವೇಳೆಯನ್ನು ನ್ಯಾಯ ನೀತಿ ಎಂದು ಕಾದು ಕುಳಿತು ಹಾಳು ಮಾಡಲು ನನಗಿಷ್ಟವಿಲ್ಲ. ಈ ಜೀವನದಲ್ಲಿ ಆಚರಣೆಯನ್ನು ಅನುಭವಿಸುವವನೇ ಅತಿ ಜಾಣ. ಆಚರಣೆಯನ್ನು ಅನುಭವಿಸಲು ಅನ್ಯಾಯ ದಾಟಬೇಕು. ಅನ್ಯಾಯ ಮಾಡಬೇಕಾದರೆ ಮಾನ ಮರ್ಯಾದೆಯನ್ನು ಮಾರಿಕೊಳ್ಳಲೇಬೇಕು. ಅಂದ್ರೆ ಕೇವಲ ಹಣದಾಸೆಗೋಸ್ಕರ ನೀನು ನಿನ್ನ ಮಾನ ಮರ್ಯಾದೆಯನ್ನ ಮಾರಿಕೊಳ್ಳಲು ಸಿದ್ಧನಾಗಿರುವೆ. ದೊರೆಯುವ ಸಿಗುವ ಸುಖಕ್ಕಾಗಿ ಎಲ್ಲವನ್ನೂ ಮಾಡಲು ಸಿದ್ಧನಿರುವೆ. ಹಾಗಾದ್ರೆ ಮುಂದೆ ಈ ನಿನ್ನ ತಂಗಿಗೆ ಮಾರ್ಗದರ್ಶಕರು ಯಾರಣ್ಣ? ಇದ್ದಾನಲ್ಲ ಇಲ್ಲೊಬ್ಬ ಅಣ್ಣ ಚಂದ್ರಣ್ಣ, ನ್ಯಾಯ ನೀತಿಯನ್ನು ಕಾದು ಕುಳಿತು ಕರ್ಮ ಜೀವನ ಸಾಗಿಸುವ ಧರ್ಮಿ. ಅವನೇ ನಿನ್ನ ಮುಂದಿನ ಮಾರ್ಗದರ್ಶಕ. ಅಲ್ಲ, ಇದೇ ರೀತಿ ಹಣದ ವ್ಯಾಮೋಹ ನಿನ್ನ ತಲೆಯಲ್ಲಿಟ್ಟುಕೊಂಡು ನರಕದ ಹಾದಿ ತುಳಿಯಬೇಡಣ್ಣ. ಅರಿವಿನಿಂದ ನೀನು ಬದುಕಿ ನಡೆದರೆ ಸ್ವರ್ಗವೇ ನಿನಗೆ ದಾರಿ ತೋರುವುದಣ್ಣ. ಈ ನಿನ್ನ ಮಾನುಷ ಉಪದೇಶಕ್ಕೆ ಮರಳಾಗುವ ಬಾಲಕನಲ್ಲ. ನಾ ಕಾಣುವ ಕನಸು ನನಸಾಗಬೇಕಾದರೆ, ಪಿತ್ರಾರ್ಜಿ ಸೊತ್ತನ್ನು ಮರಳಿ ಪಡೆಯಬೇಕಾದರೆ ನಾನು ಈ ಮನೆಯನ್ನು ತೊರೆಯಲೇಬೇಕು. ನಾ ಹೋಗುವೆ. ಹೋಗ್ಬೇಡ ನನ್ನ ಮಾತು. ಕೊನೆಗೂ ಹಣದ ವ್ಯಾಮೋಹಕ್ಕೆ ದುಷ್ಟಚಟಗಳಿಗೆ ಬಲಿಯಾಗಿದ್ದಾನೆ ನನ್ನ ರಘುವಣ್ಣ. ಇದೇ ರೀತಿ ಇವನು ಮುಂದೆ ನಡೆದಿದ್ದೆ ಆದ್ರೆ ಇವನ ಜೀವನ ಅಧೋಗತಿಗೆ ಕಾರಣವಾಗುವುದು. ಆದರೆ ನನ್ನ ಕಿರಿಯಣ್ಣ ನ್ಯಾಯದ ಹೂವಾಗಿದ್ದಾನೆ ನನ್ನ ಚಂದ್ರಣ್ಣ. ಈ ಮನೆತನದ ಸಂಸಾರದ ಭಾರವನ್ನೇ ಹೊತ್ತಿದ್ದಾನೆ ನನ್ನ ಚಂದ್ರಣ್ಣ. ನಮ್ಮನ್ನ ಬಿಟ್ಟು ಹೋದ ರಘುವಣ್ಣನ ಜೀವನ ಸುಖವಾಗಿ ಸಾಗಬೇಕು. ತಂದೆ ಬಸವೇಶ್ವರ ಅವನಿಗೆ ಸಮೃದ್ಧಿಯನ್ನು ಕೊಟ್ಟು ಕರುಣಿಸು ತಂದೆ. ತಂಗಿ, ಅದನ್ನೇನು ಚಿಂತಿಸುತ್ತಿರುವೆಯಲ್ಲ? ಬಡತನದ ಬಾಳನ್ನು ಬಿಟ್ರೆ ಆ ದೇವರು ನಮಗೆ
ಬಟ್ಟೆ ಬರೆಗಳನ್ನ ತೆಗೆದುಕೊಂಡು ಮನೆ ಬಿಟ್ಟು ಹೊರಟು ಹೋದ. ಅವನಿಗೆ ಹಣದ ವ್ಯಾಮೋಹ ಹೆಚ್ಚಾಗಿ ಇಂದು ಹುಚ್ಚು ಹಿಡಿದ ನಾಯಿಯಂತೆ ವರ್ತಿಸಿದನು. ಕಮಲ, ಹೂದೋಟದಲ್ಲಿ ಹಾರುತ್ತಿರುವ ಪತಂಗ ಹತ್ತಿಯ ಉರಿಗೆ ಮರಳಾಗಿ ಹೋದಂತೆ ಅವನೀಗ ಹಣದ ಹುಚ್ಚಿನಲ್ಲಿ ದುರಾಸೆ ಎಂಬ ದಾವಾಜ್ಞೆಗೆ ಮುದ್ದಿಸಿ ಮೈ ಸುಟ್ಟುಕೊಂಡಾಗಲೇ ಅವನಿಗೆ ಅರಿವಾಗುವುದು ದುರಾಸೆ ಎಂದರೇನೆಂದು. ಅವನು ಹೋದರೆ ಹೋಗಲಿ ಬಿಡಮ್ಮ, ನನ್ನ ಮೈಯಲ್ಲಿ ಉಸಿರಿರವರೆಗೂ ನಿನ್ನನ್ನು ಕದಿಂದಿಡುವೆ. ಅಣ್ಣ, ಮಾತಾಪಿತರಿಲ್ಲದ ಮಕ್ಕಳಿಗೆ ಅಣ್ಣನೇ ಸರ್ವಸ್ವ ಅಂತ ಹಿರಿಯರು ಹೇಳ್ತಾರೆ. ಆ ಮಾತಿನಂತೆ ನಡೆದುಕೊಂಡವನು ನನ್ನ ಚಂದ್ರಣ್ಣ ಅಣ್ಣ. ಯಾಕೆಂದ್ರೆ ಹಗಲು ರಾತ್ರಿ ಅನ್ನದೆ ಕಷ್ಟಪಟ್ಟು ದುಡಿದು ಬೆವರನ್ನ ಸುರಿಸುತ್ತ ಈ ಮನೆಗೋಸ್ಕರ ನಿನ್ನ ಜೀವನವನ್ನೇ ಮುಡುಪಾಗಿಟ್ಟಿದೀಯ. ಬಾಡಿ ಹೋದ ಈ ನಿನ್ನ ಮುಖವನ್ನ ನೋಡ್ತಾ ಇದ್ರೆ ಈ ನನ್ನ ಕರಳು ಕತ್ತರಿಸಿದಂತಾಗುತ್ತಣ್ಣ. ಈ ಕಣ್ಣೀರು ಸತ್ಯವಾನಂತ ರಾಜನಿಗೆ ತಪ್ಪಲಿಲ್ಲ, ಕತ್ತಿಗೆ ಮಾರಿ ಜೀವಿಸುವುದು. ಸತ್ಯ ಹರಿಶ್ಚಂದ್ರನಂತ ದೊರೆಗೆ ತಪ್ಪಲಿಲ್ಲ, ಸುಡುಗಾಡು ಕಾದು ಜೀವಿಸುವುದು. ಸತ್ಯ ಸಂತರಾದ ಪಾಂಡವರಿಗೆ ತಪ್ಪಲಿಲ್ಲ, ಅಜ್ಞಾತ ವನವಾಸ ಮಾಡಿ ಜೀವಿಸುವುದು. ಅಂತ ಮಹಾನ್ ವ್ಯಕ್ತಿಗಳಿಗೆ ತಪ್ಪಲಿಲ್ಲ ಈ ಒತ್ತು ಗೊತ್ತಿನ ಆಟ. ಇನ್ನು ಈ ಬಡಚಂದ್ರನ್ ಯಾವ ಲೆಕ್ಕ? ಕಮಲ, ಈ ಕಷ್ಟ ಮನುಷ್ಯನಿಗೆ ಬಾರದೆ ಕಲ್ಲು ಮರಕ್ಕೆ ಬರುವುದೇನಮ್ಮ? ಇದೆಲ್ಲ ಕಷ್ಟಗಳಿಗಿಂತ ಮಿಗಿಲಾದ ಚಿಂತೆಯೊಂದು ನನ್ನ ತಲೆಯ ಮೇಲೆ ಬೆಟ್ಟದಷ್ಟಿದೆ. ವಿಘ್ನ ನಿವಾರಕ ವಿನಾಯಕ, ನನ್ನ ಈ ತಂಗಿಯ ಮದುವೆಯನ್ನು ನಿರ್ವಿಘ್ನವಾಗಿ ನೆರವೇರಿಸಿ ಬಿಟ್ಟರೆ ನನ್ನ ಹೊಣೆಗಾರಿಕೆಯ ಭಾರ ಇಳಿದಂತಾಗುತ್ತದೆ. ಅಂದ್ರೆ ಏನಣ್ಣ, ಆದಷ್ಟು ಬೇಗ ಈ ನಿನ್ನ ತಂಗಿಯನ್ನ ಮನೆಯಿಂದ ಹೊರಗೆ ಹಾಕ್ಬೇಕಂತ ಮಾಡಿದೀಯ. ಯಾಕಣ್ಣ ಯಾಕಣ್ಣ ನನ್ನ ಮೇಲೆ ಇಷ್ಟೊಂದು ಬೇಸರವಾಯಿತೇನಣ್ಣ? ಬೇಸರಾವುದಮ್ಮ? ನೀನು ನಿನ್ನ ಇನಿಯನ ಜೊತೆಗೂಡಿ ಮದುವೆ ಎಂಬ ಮಮತೆಯ ಸೇತುವೆಯನ್ನು ದಾಟುವುದು ಈ ಅಣ್ಣನಿಗೆ ಬೇಸರವೇ? ಹಾಗಲ್ವಣ್ಣ, ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ಪ್ರೀತಿ, ವಾತ್ಸಲ್ಯ, ಮಮತೆಯನ್ನ ತೋರಿದೀಯ ನೀನು. ಹೀಗಿರ್ಬೇಕಾದ್ರೆ ನಾನು ಮದುವೆ ಆದ ಮೇಲೆ ಆ ನಿನ್ನ ಪ್ರೀತಿ, ನಾ ಹುಟ್ಟಿದ ಮನೆಯನ್ನ ಬಿಟ್ಟು ಹೋಗಲು ನನಗೆ ಮನಸ್ಸಿಲ್ಲವಣ್ಣ, ಮನಸ್ಸಿಲ್ಲ. ನಿನ್ನ ಈ ವಾತ್ಸಲ್ಯಕ್ಕೆ ನಾನು ಮನಸೋತಿರು ಸಹೋದರಿ. ಈ ವರದಕ್ಷಿಣೆಯ ಯುಗದಲ್ಲಿ ನನ್ನ ಈ ಮುದ್ದು ತಂಗಿಗೆ ಅದಂತ ವರನನ್ನು ಹುಡುಕುವುದೋ ಎಂದು ತಿಳಿಯದೆ ನನ್ನ ಮನ ಚಟಪಡಿಸುತ್ತಿದೆ. ಅಣ್ಣ, ಆ ವಿಚಾರದ ಬಗ್ಗೆ ಈಗ ಚಿಂತೆ ಮಾಡೋದು ಬೇಡ. ಮೊದಲು ನೀನು ದಣಿದು ಬಂದಿದೀಯ, ನಡೆಯೋಣ, ಊಟ ಮಾಡುವೆ. ಹಾ, ಇಲ್ಲ ತಂಗಿ, ಅಣ್ಣ, ಇಲ್ಲ ತಂಗಿ. ಹಾ, ನಿಜ ಅಣ್ಣ, ನೀನೇನು ನನಗೆ ಕಷ್ಟಪಟ್ಟು ಮದುವೆ ಮಾಡ್ಬೇಕಂತ ಮಾಡಿದ್ದೀಯ. ಆದರೆ ಇಂದಿನ ಸರ್ಕಾರ ವರದಕ್ಷಿಣೆ ಎಂಬ ಭೂತವನ್ನ ಹೊರಗೆ ಹಾಕ್ಬೇಕು ಅಂತ ಅದನ್ನ ಬಳೆ ತೋರಿಸ್ಬೇಕಂತ ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದೆಲ್ಲವೂ ಹೊಳೆಯಲ್ಲಿ ಹೋಮ ಮಾಡಿದಂತಾಗಿದೆ. ನಿಜ ತಂಗಿ, ಈ ಸಮಾಜದ ಸಿರಿವಂತರು, ವಿದ್ಯಾವಂತರು, ವಿನಯಶೀಲರೆಲ್ಲರೂ ಈ ವರದಕ್ಷಿಣೆ ಎಂಬ ಆಸನದಿಂದ ಏಳದೆ ಕುಳಿತಿದ್ದಾರಮ್ಮ. ಇದೇ ವರದಕ್ಷಿಣೆಯ ಕಾರಣಕ್ಕಾಗಿಯೇ ಕೆಲ ಬಡ ಕನ್ಯರು ಕವಿ ರಶ್ಮಿಯ ದರ್ಶನವಿಲ್ಲದ ಅರಮನೆಯಂತೆ ಮದುವೆಯನ್ನು ಕಾಣದೆ ಕಿಂಗೆಟ್ಟು ಕುಳಿತುಕೊಂಡು ಬಿಟ್ಟಿದ್ದಾರಮ್ಮ. ಹಾ ತಂಗಿ, ಅಣ್ಣ, ಅದೆಷ್ಟೇ ಸಾಲವಾದರೂ ಚಿಂತೆ ಇಲ್ಲ, ಎಷ್ಟೇ ಕಷ್ಟವಾದರೂ ಪರವಾಗಿಲ್ಲ, ನಿನ್ನನ್ನು ಮಾತ್ರ ಒಬ್ಬ ವಿದ್ಯಾವಂತ ಸುಖದ ಅರಮನೆಗೆ ಕಳಿಸಿಕೊಡುವೆ. ಅಣ್ಣ, ಆ ವಿಚಾರವೆಲ್ಲ ಆಮೇಲೆ ಮಾಡುವಂತೆ ಮೊದಲು ನಿನಗೆ ಹೊಟ್ಟೆ ಹತ್ತಿರ್ಬೇಕು. ನಡೆಯೋಣ, ಊಟ ಮಾಡುವಂತೆ. ನಮಸ್ಕಾರ ವಿಜಯ್. ಇದೇನು
ನಿಶಾ ವೇಳೆಯಲ್ಲಿ ಏಕೋ ರವಿ ಮೂಡಿದಂತಾಯ್ತಲ್ಲ. ಇದೇನು ನಿಶಾ ವೇಳೆಯಲ್ಲಿ ರವಿ ಮುಡಿವನೆ? ಅಲ್ಲಲ್ಲ, ನಿಶೆಯ ಸ್ನೇಹಿತ ಚಂದಿರ ಅವನೇ ಮೂಡುತ್ತಿರ್ತಾನೆ. ಇರಲಿ, ಹಿಂದೆಗೋ ಹೆಂಡಿಯ ಮನೆಗೆ ಜಂಬೂಕವಾಗಮಿಸಿದಂತೆ ನುಡಿತಿರುವಲ್ಲ, ಏನು ವಿಷಯ? ಧನಹೀನನ ಕುಟೀರಕ್ಕೆ ಕುಬೇರನು ಆಗಮಿಸಿದರೆ ಅಚ್ಚರಿಯವಲ್ಲವೇ ವಿಜಯ್? ಇದೇನು ಚಂದ್ರು, ನನ್ನ ಆಗಮನವೇ ನಿಂದು ಹೊಸದೇ? ಹಣದ ಮದದಿಂದ ಲಕ್ಷ್ಮೀಪುತ್ರ ನಾನೆಂದು ಎಂದಾದರೂ ನಿನ್ನನ್ನು ಕೀಳಾಗಿ ಕಂಡಿದ್ದೇನೆ. ಶ್ರೀಕೃಷ್ಣ ಕುಚೇಲರ ಸ್ನೇಹ ನೆನೆಸಿಕೊ, ಅವರದು ಬಡವ ಶ್ರೀಮಂತರ ಸ್ನೇಹವಲ್ಲವೇ? ನುಡಿಯಲ್ಲಿ ಆಚಾರ, ನಡೆಯಲ್ಲಿ ಅನಾಚಾರ. ಏನೇ ಆದರೂ ಈ ಕಲಿಯುಗದ ಹಣವಂತರು ನಯವಂಚಕರು. ಈ ಹಣ ಹೊಂದಿದ್ದರೆ ಬೇರೇನು ಬೇಕಾಗಿಲ್ಲ. ಏನು ಚಂದ್ರು, ಹಿಂದೇಕೋ ಹೊಸ ನುಡಿಗಳ ಸುರಿಮಳೆಗಳನ್ನೇ ಸುರಿಸಲಾರಂಭಿಸಿದೆಯಲ್ಲ, ಎಂದಾದರೂ ನಾನು ಹಣಕ್ಕೆ ಬೆಲೆ ಕೊಟ್ಟಿದ್ದೇನೆ? ಹಣಕ್ಕೆ ಬೆಲೆ ಕೊಡಲಾರೆ, ಹಣಕ್ಕೆ ಬೆಲೆ ಕೊಡಲಾರೆ ಎನ್ನುವ ನೀನೇ ಮುಂದೊಂದು ದಿನ ಈ ವರದಕ್ಷಿಣೆ ಎಂಬುವ ವಾಹನವನ್ನೇರದೆ ವಿವಾಹವಾಗುವೆಯಾ ವಿಜಯ್? ಈ ವರದಕ್ಷಿಣೆಯ ಭೀಕರತೆಯನ್ನು ಕಂಡು ಈ ನನ್ನ ಗೆಳೆಯನ ಮನ ನಿರ್ಮಲ ಸ್ನೇಹವನ್ನೇ ಶಂಕಿಸುವಂತಾಗಿದೆ. ಮಿತ್ರ, ಎಲ್ಲವರಂತವನಲ್ಲ ಈ ನಿನ್ನ ಮಿತ್ರ. ಸತ್ಯವಾಗಲೂ ಹೇಳುತ್ತೇನೆ, ಹಣದ ಮದ ನನ್ನ ತಲೆಗೇರಿಲ್ಲ. ನಿನಗಷ್ಟು ಸಂಶಯವಿದ್ದರೆ ತೆಗೆದುಕೋ ನನ್ನ ವಚನವನ್ನು. ನಿನಗೊಪ್ಪಿಗೆ ಇದ್ದರೆ ಬೆಳೆದು ನಿಂತಿರುವ ಈ ನಿನ್ನ ತಂಗಿ ಕಮಲೆಯನ್ನು ಬಿಡಿಗಾಸು ವರದಕ್ಷಿಣೆ ಇಲ್ಲದೆ ಮದುವೆಯಾಗಲು ಸಿದ್ಧನಿದ್ದೇನೆ. ವಿಜಯ್, ಹೌದು ಮಿತ್ರ, ಈ ಮಾತು ಸೂರ್ಯ ಚಂದ್ರರಿರುವಷ್ಟೇ ಸತ್ಯ. ಈ ನನ್ನ ಕಾರ್ಯ ಕೈಗೂಡಿದರೆ ಬಡತನದ ಕಡಲಲ್ಲಿ ಕಲ್ಲು ಮಣ್ಣಿನ ಜೊತೆ ಮಾಣಿಕ್ಯವೂ ಸಿಗುತ್ತದೆಂದು ಈ ಸಮಾಜದ ಜನಕ್ಕೆ ತೋರಿಸಿಕೊಡುತ್ತೇನೆ. ನೀನು ತುಂಬಾ ಬುದ್ಧಿವಂತನು. ಈ ಬಡತನದ ಬೇಗೆಯಲ್ಲಿ ದಿಟವನ್ನರಿಯದೆ ಕಟ್ಟು ನುಡಿಗಳನ್ನಾಡಿ ಸೆಟೆ ನುಡಿದವ ನೀನೆಂದು ತಿಳಿದು ಕ್ಷಮಿಸು ಈ ನಿನ್ನ ಚಂದ್ರನನ್ನು. ತಪ್ಪು ನಿನ್ನದಲ್ಲ ಮಿತ್ರ, ಅದೆಲ್ಲ ಈ ಶ್ರೀಮಂತ ಸಮಾಜದ್ದೇ. ಅವರು ಮದುವೆಯನ್ನು ವ್ಯಾಪಾರವನ್ನಾಗಿಸಿ ಅದರ ಬೆಲೆಯನ್ನು ಗಗನದೆತ್ತರಕ್ಕೆ ಏರಿಸಿದ್ದಾರೆ. ಈ ವರದಕ್ಷಿಣೆಯ ಸಂತೆಯಲ್ಲಿ ಬಡವರಿಗೆ ವ್ಯಾಪಾರವಾಗುವುದೇ ನಿನ್ನ ಈ ಕಟುನುಡಿಗೆ ಕಾರಣ. ತುಂಬಾ ಬುದ್ಧಿವಂತನು ನೀನು. ಅಗ್ನಿಯೊಡನೆ ಕೋಪಿಸಿಕೊಂಡು ಕಾಲಾಡಿ ಮೈ ಕೂದಲನ್ನೇ ಸುಟ್ಟುಕೊಂಡ ಮೂರ್ಖ ಕರಡಿಯ ಪಾಡಾಯಿತು ನನ್ನದು. ಕೇಳಲಿ, ವ್ಯತೆಯನ್ನು ಬಿಟ್ಟು ಹೀಗೇನು ನಿನ್ನ ತಂಗಿಯನ್ನು ಕೊಟ್ಟು ನನಗೆ ಮದುವೆ ಮಾಡುವೆಯೋ ಅಥವಾ? ವಿಜಯ್, ನನ್ನ ಕಟು ನುಡಿಗಳಿಂದ ನಿನ್ನ ಮುಕ್ತ ಮನ ಕೆರಳಿಸಿ ಕಪಟತನದ ಸಂಬಂಧ ಬೆಳೆಸಲೇ? ಚಂದ್ರು, ಇಲ್ಲ ಮಿತ್ರ, ನಾನು ನಿನ್ನ ತಂಗಿ ಕಮಲೆಯನ್ನು ಮನಪೂರ್ವಕವಾಗಿ ಪ್ರೀತಿಸುತ್ತಿದ್ದೇನೆ. ಅವಳು ಯಾವುದರಲ್ಲಿ ಕಡಿಮೆ ಇದ್ದಾಳೆ ಹೇಳು? ಗುಣದಲ್ಲಿಯೇ, ಸೌಂದರ್ಯದಲ್ಲಿಯೇ, ವಿನಯದಲ್ಲಿಯೇ. ಈ ಕೆಸರಿನ ಕಮಲ ಸಿಗಬೇಕಾದರೆ ನನ್ನ ಪುಣ್ಯ. ಆದಷ್ಟು ಬೇಗ ನಿನ್ನ ಸಮ್ಮತಿಯನ್ನು ತಿಳಿಸು. ವಿಜಯ್, ನಿನ್ನ ಮಾತಿನಿಂದ ಹೆಜ್ಜೆ ಹೆಜ್ಜೆಗೂ ನಾನು ಮೂಕನಾಗಿದ್ದೇನೆ. ನಿನ್ನ ಮಾತಿಗೆ ಬದಲೇಳುವ ಶಕ್ತಿ ಈಗ ನನ್ನಲ್ಲಿಲ್ಲ ವಿಜಯ್. ತುಂಬಾ ಧನ್ಯವಾದಗಳು ಚಂದ್ರು. ವರನ ನಿರ್ಧಾರದಷ್ಟೇ ವಧುವಿನ ಸಮ್ಮತಿ ಕೂಡ ತುಂಬಾ ಮುಖ್ಯವಾದದು. ಅದನ್ನು ಕೇಳಿ ತಿಳಿದುಕೋ. ನಾನಿನ್ನು ಬರಲೇ? ಬಡವನ ಮನೆ ಚಹಾ ಸವಿದಿದ್ದರೆ ಚೆನ್ನಾಗಿತ್ತು. ಅದರ ಅವಶ್ಯಕತೆ ಏನಿಲ್ಲ. ದೇವರ ದಯೆ ಎಂದಿದ್ದರೆ ನಾಳೆಯೇ ನಿರ್ಧಾರದ ಸಿಹಿ ಉಣ್ಣಬಹುದಿದೆ. ನಾನಿನ್ನು ಬರಲೇ? ಸ್ನೇಹಿತ ವಿಜಯ್, ತುಂಬಾ ದಯವಂತನೋ ನೀನು. ಕಮಲ, ವಿಜಯನ ಬಾಳ ಸಂಸಾರದಲ್ಲಿ ಭಾಗಿಯಾಗಲು ನೀವು ಒಪ್ಪಿಗೆ? ಇದೇನಣ್ಣ, ನನ್ನ ಮದುವೆ ಬಗ್ಗೆ ನೀನೇ ತೀರ್ಮಾನ ಮಾಡಿದಾಗ ನನ್ನ ಒಪ್ಪಿಗೆ ಕೇಳಿದ್ರೆ ನಾನೇನು ಉತ್ತರಿಸಲ್ಲ ಅಣ್ಣ. ಅಂದರೆ ನಿನಗೂ ಒಪ್ಪಿಗೆ ಇದೆ ಎಂದಾಯ್ತು. ಈ ವಿವಾಹ ಒಂದು ಆ ಶಾಂಭವಿಯ ಕೃಪೆಯಿಂದ ನೆರವೇರಿದು ಬಿಟ್ಟರೆ ನನ್ನ ತಂಗಿಯ ಬಾಳ ಬಂಗಾರವಾಗುವುದರಲ್ಲಿ ಸಂದೇಹವೇ ಇಲ್ಲ ನೋಡು. ಈಗ ಮಾತು ಕಡಿಮೆ ಮಾಡು, ಮೊದಲು ಊಟ ಮಾಡುವೆ ಅಂತ ನಡೆಯೋಣ ಹೋಗೋಣ.